ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ಲಾಗ್ಸ್. ಎಲ್ಲರೂ ಹೆಂಗಿದ್ದೀರೋ ಕಂಡ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ ಕಂಡ್ರಿ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತ ಕೇಳ್ತಾ ವ್ಲಾಗ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೀನಿ ಕಂಡ್ರಿ. ಈ ವ್ಲಾಗು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಅಲ್ಲಲ್ಲ ಕ್ಲಿಪ್ಸ್ ತೊಗೊಂಡಿದ್ದೆ. ಅದೇ ಒಂದು ಆ್ಯಡ್ ಮಾಡಿಬಿಟ್ಟು ಎಲ್ಲ ವೀಡಿಯೋಸ್ ಆ್ಯಡ್ ಮಾಡಿಬಿಟ್ಟು ಒಂದು ವೀಡಿಯೋ ಥರ ಮಾಡಿದ್ದೀನಿ ಕಂಡ್ರಿ. ಭಾನುವಾರ ನಾವು ಮಗಳಿಗೆ ಬಟ್ಟೆ ತರೋಣ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಕಂಡ್ರಿ. ಟೌನ್ಗೆ ಶಾಪಿಂಗ್ ಅಂತೂ ಏನೂ ಇಲ್ಲ, ಮಗಳಿಗೆ ಮಾತ್ರ ಬಟ್ಟೆ ತಗೊಂಡು ಕಲರ್ಸ್ ಎಲ್ಲ ತಗೊಂಡು ಹಬ್ಬಕ್ಕೆ, ಸಂಕ್ರಾಂತಿ ಹಬ್ಬಕ್ಕೆ ರಂಗೋಲಿಗಳೆಲ್ಲ ಸ್ಪೆಷಲ್ ಅಲ್ವಾ ಕಂಡ್ರಿ, ಮನೆ ಮುಂದೆ ಹಾಕೋದಕ್ಕೆ ಅಂತ ರಂಗೋಲಿ ಕಲರ್ಸ್ ಎಲ್ಲ ತಗೊಂಡು ಅವಳಿಗೊಂದು ಜೊತೆ ಬಟ್ಟೆ ತಗೊಂಡು ಹಂಗೆ ಬರೋವಾಗ ರೇಷನ್ ಎಲ್ಲ ತಗೊಬಂದ್ವಿ. ಇದು ಸೋಮವಾರ ತಗೊಬಂದಿರೋದು, ಭಾನುವಾರ ಅಷ್ಟಾಯ್ತಾ. ಇನ್ನು ಸೋಮವಾರ ನಾನು ಅವರೆಕಾಯಿ ಎಲ್ಲ ಬಿಡಿಸಿದ್ದೆಲ್ಲ ನೆನೆಸಿಕ್ತಾ ಇದ್ದೀನಿ ಕಂಡ್ರಿ. ಫ್ರಿಜ್ಜಲ್ಲಿ ಇಕ್ಕಿದ್ದೆ ಎಲ್ಲ ಕವರ್ಗೆ ಹಾಕ್ಬಿಟ್ಟು. ಅದೆಲ್ಲ ನೆನೆಸಿಕ್ಕಕ್ಕೆ ಮಂಗಳವಾರನೇ ಇಸ್ಕೊಬಿಡ್ರೋಣ ಅಂತೇಳ್ಬಿಟ್ಟು. ಯಾಕಂತೀರಾ, ಕೆಲ್ಸಕ್ಕೆ ಹೋಗೋರು ಒಂದೇ ದಿವಸನೇ ಎಲ್ಲ ರೆಡಿ ಮಾಡ್ಕೊಳಕ್ಕಾಗಲ್ಲ ಕಂಡ್ರಿ. ಒಂದೊಂದು ದಿವಸ ಒಂದೊಂದು ಮಾಡ್ಕೊಬಿಟ್ರೆ ನಮಗೆ ಕೆಲಸ ಅನ್ನೋದು ತುಂಬ ಈಸಿ ಆಗುತ್ತೆ. ನಾನು ಇದೇನು ಈ ವಿಚಿತ್ರವಾಗಿ ನೋಡ್ತೆ, ಏನಿದು ಅಂದರೆ ಆ್ಯಸಿಡ್ ಬಾಟ್ಲ್ ಬರ್ತಿದ್ದೆ, ಅದೇ ಬಾತ್ರೂಮ್ ತೊಳೆಯೋದಕ್ಕೆ ಅಂತ. ಅದು ಏನು ಹಿಂಗಿದೆ ಅಂತ ನೋಡ್ತಾ ಇದ್ದೀನಿ. ಇನ್ನು ಅದೆಲ್ಲ ನೆನೆಸಿಕ್ಬಿಟ್ಟು ಸೋಮವಾರ ಸ್ವಲ್ಪ, ಮಂಗಳವಾರ ಸ್ವಲ್ಪ, ಬುಧವಾರ ಸ್ವಲ್ಪ ಚಿಕ್ಕದಾಗಿ ಕೆಲಸಗಳು ಮಾಡಿಕೊಂಡ್ರೆ ಹಬ್ಬದ ಟೈಮಕ್ಕೆ ನಂಗೆ ಸ್ವಲ್ಪ ಕೆಲಸ ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಹಬ್ಬ ಅಂತಿದ್ರೆ ನಾನು 3 ದಿವಸ ಒಂದೊಂದು ಸ್ವಲ್ಪ ಕೆಲಸ ಮಾಡ್ಕೊತೀನಿ ಕಣ್ರಿ. ಆವತ್ತೇ ಮಾಡ್ಕೋಬೇಕಂದ್ರೆ ಆಗಲ್ಲ. ಯಾವುದೇ ಕೆಲಸ ಆಗಿರಲಿ, ಹಬ್ಬದ ಕೆಲಸಗಳು ಬೇಗನೆ ಮುಗಿಯಲ್ಲ. ಇನ್ನು ನಾನು ಸೋಮವಾರ ನಮ್ಮ ಊರಿಗೆ ಲಿಸ್ಟ್ ಕೊಟ್ಟಿದ್ದೆ, ದಿನಸಿ ಐಟಮ್ ತಗೊಬರ್ರಿ, ಏನೇನಿಲ್ಲ ಅಂತ ಎಲ್ಲ ಬರ್ಕೊಟ್ಟಿದ್ದೆ. ಅವ್ರು ಏನೇನಿಲ್ಲ ಅಂತ ತಗೊಬಂದಿದ್ರು. ನೋಡ್ತಾ ಇದ್ದೀನಿ ಏನೇನು ತಗೊಬಂದಿದ್ದಾರೆ ಅಂದರೆ, ಇದು ರವೆ, ದಪ್ಪದ ರವೆ ತಗೋಬಾಪ ಅಂದರೆ ಯಾವುದೋ ಚಿಕ್ಕ ರವೆ, ಬನ್ಸಿ ರವೆ ತಗೊಬ ಅಂದರೆ ಚಿಕ್ಕದ ರವೆ ತಗೊಬಂದುಬಿಟ್ಟಿದ್ದಾರೆ. ಅದೇ ಹೇಳ್ತಾ ಇದ್ದೆ ನಮ್ಮ ಯಜಮಾನ್ರಿಗೆ, ಅದೇನು ಇಂಥ ರವೆ ತಗೊಬಂದುಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು. ಇನ್ನು ಕಾಳುಗಳೆಲ್ಲ ನೋಡ್ಕೊತೀನಿ ಕಣ್ರಿ. ಆ ಥರ ತಂದಿದ ತಕ್ಷಣವೇ ಹುಳುಗಳೇನಾದರೂ ಬಿದ್ದಿದೆಯಾ ಇಲ್ಲ ಅಂತ ಒಂದ್ಸರಿ ನೋಡ್ಕೊಬಿಟ್ಟು ಎತ್ತಿಕ್ಕೊತೀನಿ. ಯಾಕಂದರೆ ಹುಳು ಬಿದ್ದರೆ ಬಿಸಿಲಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಹುಳು ಏನೂ ಇರಲ್ವಲ್ಲ, ಅದಕ್ಕೆ ಒಂದೊಂದು ಸರಿ ನೋಡಿಕ್ತಾ ಇರ್ತೀನಿ. ಈ ಥರ ನೋಡ್ತಾ ಇದ್ದಾರೆ ಅನ್ಕೋಬೋದು, ಹುಳ ಏನಾದರೂ ಇದ್ದರೆ ಇರುತ್ತೇನೋ ಅಂತ ನೋಡ್ತಾ ಇದ್ದೀನಿ ಕಣ್ರಿ. ಇನ್ನು ಬರೋವಾಗ ಮಂಗಳವಾರಕ್ಕೆ ಅಂತ ಬೆಂಡೆಕಾಯಿ ಗೊಜ್ಜು ಮಾಡೋಣ. ಯಾಕೋ ಬೆಂಡೆಕಾಯಿ ಗೊಜ್ಜು ತಿನ್ಬೇಕು ಅನಿಸ್ತಾಯಿತ್ತು. ಬೆಂಡೆಕಾಯಿ ತೊಗೊಂಬಂದಿದ್ದೆ ಒಂದು ಅರ್ಧ kg. ಎಲ್ಲ ಮಿಕ್ಸು, ಬೆಂಡೆಕಾಯಿ, ಆಲೂಗಡ್ಡೆ, ಹಸಿಮೆಣ್ಸಿನ್ಕಾಯಿ ಎಲ್ಲ ತಗೊಬಂದಿದ್ದೆ. ಅದೆಲ್ಲ ಎತ್ತಿಕೊಂಡು ಫ್ರಿಜ್ಜಿಗೆ ಇಕ್ಕೊತಾ ಇದ್ದೀನಿ. ನೈಟೇ ಹಚ್ಚಿಕ್ಕೊಬಿಡ್ತೀನಿ ಕಣ್ರಿ. ಬೆಂಡೆಕಾಯಿ ಎಲ್ಲ ಉಕ್ಕಿ ಹುರಿದಿಕ್ಕೊಬಿಡ್ತೀನಿ ಒಂದೊಂದು ಸರಿ, ಟೈಮ್ ಸೇವ್ ಆಗುತ್ತೆ ಅಂತ. ಕೆಲ್ಸಕ್ಕೆ ಹೋಗುವಾಗ ಎಲ್ಲ ಕೆಲಸ ಒಟ್ಟಿಗೆ ಅಂತೂ ಮಾಡ್ಕೊಳಕ್ಕಾಗಲ್ಲ ಕಣ್ರಿ. ಎಲ್ಲ ಒಂದು ಸ್ವಲ್ಪ ಯಾವಾಗ ಫ್ರೀ ಇದ್ದರೆ ಅವಾಗ ನಾವು ಮಾಡ್ಕೊಬಿಟ್ರೆ ಕೆಲಸ ಅನ್ನೋದು ಸುಲಭವಾಗಿರುತ್ತೆ ನಮಗೆ. ಹೋಗುವಾಗ ಅರ್ಜೆಂಟಾಗಿ ಹೋಗೋದಕ್ಕಿಂತ ಒಂದೊಂದು ಸರಿ ತಿನ್ನೋದಕ್ಕೂ ಟೈಮ್ ಇರಲ್ಲ. ಹತ್ರ ತಿಂದುಬಿಟ್ಟು ಓಡೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಕೆಲಸಗಳು ಅಂದಮೇಲೆ ಮಾಡಲೇಬೇಕು. ಎಷ್ಟೇ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡಿಕೊಂಡ್ರೇ ಕೆಲಸಗಳು ಬೇಗನೆ ಮುಗಿಯೋದು. ಇನ್ನು ಅದೆಲ್ಲ ಒಂದು ಕವರ್ಗೆ ಹಾಕಿಬಿಡ್ತಾ ಇದ್ದೀನಿ. ಎಲ್ಲ ತರಕಾರಿ ಎಲ್ಲ ಎತ್ತಿಕ್ಕೊಬಿಟ್ಟು, ಇನ್ನು ದಿನಸಿ ಐಟಮ್ ಎಲ್ಲ ಎಲ್ಲಿಂದಲ್ಲಿ ಎತ್ತಿಕ್ಕೊಬಿಟ್ರೆ ಕೆಲಸ ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನು ಮಂಗಳವಾರ ಬೆಂಡೆಕಾಯಿ ಗೊಜ್ಜು ಮಾಡಿಕೊಂಡು ಮುದ್ದೆ ಅನ್ನ ಮಾಡ್ಕೊಂಡಿದ್ದೆ ಕಣ್ರಿ. ಇನ್ನು ಸಾಯಂಕಾಲ ಮಂಗಳವಾರ ಬರೋವಾಗ ಸಂಜೆಗೆ ಏನಾದರೂ ನಮ್ಮ ಯಜಮಾನ್ರು ಇದು ಮಶ್ರೂಮ್ ಗೊಜ್ಜು ಮಾಡಿಬಿಟ್ಟು ಅನ್ನ ಮಾಡ್ತೀನಿ ಅಂದರೆ, ಬೇಡ ಮಶ್ರೂಮ್ ಫ್ರೈಡ್ ರೈಸ್ ಮಾಡು ಅಂತ ಹೇಳಿದ್ರು. ಇನ್ನು ಬರೋವಾಗ ಹಂಗೆ ಮಶ್ರೂಮ್ ಎಲ್ಲ ತಗೊಬಂದ್ವಿ ಕಣ್ರಿ. ದಿನಸಿ ಎಲ್ಲ ಎಲ್ಲಿಂದಲ್ಲಿ ಎತ್ತಿಕ್ಕೊಬಿಡ್ತೀನಿ, ಇದೆಲ್ಲ ನೆನೆಸಿಕ್ಕೊಬಿಡ್ತೀನಿ. ಮಂಗಳವಾರನೇ ಇಸ್ಕೊಬಿಡ್ತೀನಿ ಕಣ್ರಿ. ಇದಕ್ಕಿದು ಬೇಳೆ ಎಲ್ಲ ಮಂಗಳವಾರ ಇಸ್ಕೊಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತು ಗುರುವಾರ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹಂಗೆ ಐಡಿಯಾ ಮಾಡಿಕೊಂಡೆ. ಇನ್ನು ನಮ್ಮ ಯಜಮಾನ್ರು ಅದೇ ಮಶ್ರೂಮ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿದ್ರು. ಬರೋವಾಗ ಹಂಗೆ ಕೊತ್ತಂಬರಿ ಸೊಪ್ಪು, ಇನ್ನು ಪೂಜೆಗೆಲ್ಲ ಬೇಕಾಗಿತ್ತಲ್ಲ, ತೆಂಗಿನಕಾಯಿ, ಬಾಳೆಹಣ್ಣು, ವಿಳ್ಯದೆಲೆ, ಗೆಣಸುಗಡ್ಡೆ ಮತ್ತು ಕಬ್ಬು ಎಲ್ಲ ತಗೊಬಂದ್ಬಿಟ್ಟೆ ಕಣ್ರಿ. ಇದು ಯಾವಾಗ ತಗೊಬಂದೆ ಅಂತ ಹೇಳಿದ್ರೆ ಮಂಗಳವಾರ ತಗೊಬಂದೆ ಕಣ್ರಿ. ಮಂಗಳವಾರ ಸಂಜೆ ನಾನು ಮಶ್ರೂಮ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಕಣ್ರಿ. ಈ ಸರಿ ಇದು ಡಿಪೋ ಅಕ್ಕಿನೂ ಸಣ್ಣ ಅಕ್ಕಿ ಎರಡು ಮಿಕ್ಸ್ ಮಾಡಿ ಅನ್ನ ಮಾಡಿದೆ. ಯಾಕಂದರೆ ಸಣ್ಣ ಅಕ್ಕಿ ಸ್ವಲ್ಪ ಕಮ್ಮಿ ಇತ್ತು. ನಾವು ಜಾಸ್ತಿ ಡಿಪೋ ಅಕ್ಕಿನೇ ತಿನ್ನೋದು, ಸಣ್ಣ ಅಕ್ಕಿ ಏನು ಜಾಸ್ತಿ ತಿನ್ನಲ್ಲ. ಯಾವಾಗಲಾದರೂ ಟಿಫನ್ಗೆ ಅಂತ ತಗೊಬಂದಿರ್ತೀವಿ ಅಷ್ಟೇ ಕಣ್ರಿ. ಜಾಸ್ತಿ ಏನು ಯೂಸ್ ಮಾಡಲ್ಲ. ಸಣ್ಣ ಅಕ್ಕಿ ಅನ್ನೋದು ನಮಗೆ ಹೊಟ್ಟೆ ತುಂಬಲ್ಲ ಅನಿಸುತ್ತೆ. ಈ ಡಿಪೋ ಅಕ್ಕಿ ತಿಂದರೆ ನಮಗೆ ಹೊಟ್ಟೆ ತುಂಬಕ್ಕೂ ಇರುತ್ತೆ ಊಟ ಅನ್ನೋದು. ಈ ಸಣ್ಣ ಅಕ್ಕಿ ತಿಂದರೆ, ಇವಾಗ ಬೆಳಗ್ಗೆ ಟಿಫನ್ ಮಾಡಿ ತಿಂದಿದ್ರೆ 12 ಗಂಟೆಗೆಲ್ಲ ಹೊಟ್ಟೆ ಹಸಿವಾಗುತ್ತೆ. ಅದಕ್ಕೆ ಜಾಸ್ತಿ ರೇಷನ್ ಅಕ್ಕಿನೇ ನಾವು ಯೂಸ್ ಮಾಡೋದೆಲ್ಲ. ಇನ್ನು ಅವ್ರು ಮಶ್ರೂಮ್ ಫ್ರೈಡ್ ರೈಸ್ ಮಾಡು ಅಂತ ಹೇಳಿದ್ರಲ್ಲ, ಅದಕ್ಕೆ ಮಶ್ರೂಮ್ ಒಂದು ಪ್ಯಾಕೆಟ್ ತಗೊಬಂದು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಕಣ್ರಿ. ಸಿಂಪಲ್ಲಾಗಿ ಕಣ್ರಿ, ಅದೇನು
ಸುಮ್ಮನೆ ಇವಾಗ ಅಂಗಡಿಯಲ್ಲಿ ನಾನು ಫಸ್ಟು ಆಚೆ ಕಡೆ ತಿಂತಾಯಿದ್ದೆ ಮಶ್ರೂಮ್ ಫ್ರೈಡ್ ರೈಸು ಮತ್ತು ಗೋಬಿ ರೈಸು ಅದೆಲ್ಲ. ಅದ್ರ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಮನೇಲಿ ಎಲ್ಲರೂ ತಿನ್ಬೋದು ಕಣ್ರಿ. ಅಲ್ಲಿ ಕೊಡೋ 80 ರೂಪಾಯಿ 90 ರೂಪಾಯಿ ಕೊಡೋಬೋಲ್ಲ, ಅದು ಅಷ್ಟೇ ತಂದು ಮನೇಲಿ ಮಾಡ್ಕೊಂಡು ತಿಂದರೆ ಎಲ್ಲರೂ ತಿನ್ಬೋದು. ಟೇಸ್ಟು ಚೆನ್ನಾಗಿರುತ್ತೆ ಕಣ್ರಿ. ಏನಂದರೆ ಸಣ್ಣಕ್ಕಿ ಬೀಳಬೇಕು, ಇದಕ್ಕೆ ಟೇಸ್ಟ್ ಚೆನ್ನಾಗಿ ಬರಬೇಕಂದ್ರೆ ಟಿಪೋ ಅಕ್ಕಿಗಿಂತ ಸಣ್ಣಕ್ಕಿ ಬಿಂದರೆ ಚೆನ್ನಾಗಿರುತ್ತೆ. ಆಲ್ ಸ್ಪೈಸಸ್ಸು ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಂತೂ ಇರುತ್ತೆ ಕಣ್ರಿ. ನಾನು ಆವತ್ತು ಒಂದು ಹೊತ್ತಿಗೆ ಅಂತ ಮಂಗಳವಾರ ನೈಟಿಗೆ ಮಾಡ್ಕೊಂಡಿದ್ದೆ ಕಣ್ರಿ. ಇದು ರೈಸ್ ಬಂದು ಬಿಸಿ ಬಿಸಿ ಮಾಡ್ಕೊಂಡು ತಿಂದುಬಿಟ್ಟು ಇನ್ನು ಬೇರೆ ಇನ್ನೇನು ಮಂಗಳವಾರ ಸಂಜೆ ಮಾಡಿ ತಿಂದಿದ್ದಾಗಿದ ತಕ್ಷಣ ಹೂವು ತಗೊಬಂದು ಇಟ್ಕೊಂಡಿದ್ದೆ ಕಣ್ರಿ. ಸೋಮವಾರ ನಮ್ಮ ಯಜಮಾನ್ರಿಗೆ ಹೇಳಿದ್ದೆ ಹೂವು ಸ್ವಲ್ಪ ರೋಸು ಚಾಮಂತಿ ಎಲ್ಲ ತಂದಿಕ್ಬಿಡು ಫ್ರಿಜ್ಜಲ್ಲಿ ಅಂತ. ಇನ್ನು ಅವರೆಲ್ಲ ತಂದಿಕ್ಕಿದ್ರು. ನಾನಿಲ್ಲ ಇದೆಲ್ಲ ಫ್ರೈಡ್ ರೈಸ್ ಎಲ್ಲ ಮಾಡ್ಕೊಂಡು ತಿಂದ್ಬಿಟ್ಟು ಬಿಸಿ ಬಿಸಿ ಇದ್ದು ತಿಂದಾಗಲೇ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ತಿಂದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಕಣ್ರಿ. ಮಾಡಿಬಿಟ್ಟು ಬಿಸಿ ಬಿಸಿ ನಮ್ಮ ಯಜಮಾನಿಗೂ ನನಗೂ ಬಡಿಸ್ಕೊಂಡು ತಿಂದುಬಿಟ್ಟು ಮತ್ತೆ ನನ್ನ ಮಗಳಿಗೆ ತಿನ್ನಿಸ್ವಿ. ಅವಳು ಅಷ್ಟು ಬೇಗ ತಿನ್ನಲ್ಲ ಕಣ್ರಿ. ಅವಳಿಗೆ ಹೆಂಗಿರಬೇಕು ಗೊತ್ತಾ, ಅವಳಿಗೆ ರೈಸ್ ಎಲ್ಲ ಏನೂ ತರಕಾರಿ ಏನೂ ತಿನ್ನಲ್ಲ ಕಣ್ರಿ, ಬರೀ ರೈಸ್ ತಿಂತಾಳೆ ಅಷ್ಟೇ. ತರಕಾರಿಗಳು ಎಷ್ಟು ಇಕ್ಕಿದ್ರೂ ಅವತ್ತು ಇದು ತಿನ್ನಮ್ಮ ಚೆನ್ನಾಗಿರುತ್ತೆ, ಮಶ್ರೂಮು ಒಳ್ಳೆಯದು ಆರೋಗ್ಯಕ್ಕೆ ತಿನ್ನಿ ಅಂದರೆ ಒಂದು ತಿಂದ್ಬಿಟ್ಟು ಹಂಗೆ ವಾಮಿಟ್ ಮಾಡ್ಕೊಬಿಟ್ಲು. ಅವಳಿಗೇನೋ ತರಕಾರಿ ತಿನ್ನೋ ಅಭ್ಯಾಸನೇ ಇಲ್ಲ ಕಣ್ರಿ. ಎಷ್ಟು ಮಾಡಿಸಿದ್ರು ವಾಮಿಟ್ ಮಾಡ್ಕೊಂಡ್ಬಿಡ್ತಾಳೆ. ನಾವೆಲ್ಲ ತಿಂದುಬಿಟ್ಟು ಅವಳಿಗೆ ತಿನ್ನಿಸಿದ್ವಾ, ಒಂದು ಮಶ್ರೂಮ್ ಇಕ್ಕಿದ ತಕ್ಷಣ ತಿಂದು ವಾಮಿಟ್ ಮಾಡ್ಕೊಬಿಟ್ಲು. ಮತ್ತು ಅವ್ರ ಅಪ್ಪ ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಸೈಡ್ಗೆ ಇಕ್ಬಿಟ್ಟು ಬರೀ ಅನ್ನ ಅಂಥದ್ದು ತಿನ್ನಿಸಿದ್ರು. ತಿಂದ್ಲು ಅವಾಗ ಸ್ವಲ್ಪ. ಅವಳಿಗೆ ಅದೇನೋ ತರಕಾರಿ ತಿನ್ನೋ ಅಭ್ಯಾಸನೇ ಇಲ್ಲ, ಅದೇನು ಕತೆನೋ ಗೊತ್ತಿಲ್ಲ. ಇನ್ನು ನಾನೆಲ್ಲ ಬಿಸಿ ಬಿಸಿ ತಿಂದುಬಿಟ್ಟು ಇನ್ನು ಹೂವು ಹಾಕ್ಕೊಂಡೆ ಕಂಡು ಪೋಣಿಸ್ಬಿಟ್ಟು ಇಕ್ಕೊಬಿಡೋಣ. ಮಂಗಳವಾರ ಸಂಜೆನೇ ಪೋಣಿಸಿ ಇಕ್ಕೊಬಿಟ್ಟೆ. ಇನ್ನು ಬುಧವಾರ ಪ್ಲಾನಿಂಗ್ಸ್ ಏನೇನಿತ್ತಂದರೆ ಬೆಳಗ್ಗೆನೇ 3:30-4 ಗಂಟೆಗೆ ಎದ್ದೇಳ್ಬಿಡೋಣ, ಫೋಟೋಗಳು ದೇವ್ರ ಸಾಮಾನೆಲ್ಲ ತೊಳೆದ್ಬಿಡೋಣ ಅಂತೇಳ್ಬಿಟ್ಟು ಅಲಾರಾಮ್ ಇಟ್ಕೊಳಲ್ಲ, ಫೋನ್ ಒಂದು ಇಟ್ಕೊಂಡಿರ್ತೀನಿ ಅಷ್ಟೇ ಕಣ್ರಿ. 3:30ಗೆ ಎದ್ದೇಳೋಣ ಅಂದರೆ 4 ಗಂಟೆಗೆ ಎಚ್ಚರ ಆಯಿತು. 4 ಗಂಟೆಗೆ ಎಚ್ಚರ ಆಯ್ತಲ್ಲ, ಇನ್ನು ಹೋಗಿ ಎಲ್ಲ ತಲೆ ಸ್ನಾನ ಮಾಡ್ಕೊಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತಾಯಿದ್ದೆ. ಫಸ್ಟು ದೇವ್ರ ಸಾಮಾನೆಲ್ಲ ತೊಳೆದಿಕ್ಕು, ಆ ಕಡೆ ಶೋ ಐಟಮ್ಸ್ ಎಲ್ಲ ತೊಳೆದಿಕ್ಬಿಟ್ಟು ಅವೆಲ್ಲ ತೊಳೆದಿಕ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಕ್ಕೊಂಬಿಟ್ಟು ಅವೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಕಂಡು. ತುಂಬ ಲೆಂತಿ ಆಗೋಗ್ಬಿಡುತ್ತೆ ವಿಡಿಯೋ ಅನ್ನೋದು. ದೇವ್ರ ಮನೆ ಎಲ್ಲ ಅವತ್ತೇ ಕ್ಲೀನ್ ಮಾಡಿಕೊಂಡೆ, ಫೋಟೋಗಳೆಲ್ಲ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಗಂಧ ಎಲ್ಲ ಇಕ್ಬಿಟ್ಟು ದೇವ್ರಿಗೆಲ್ಲ ಅಲಂಕಾರ ಮಾಡಿಬಿಟ್ಟೆ ಕಣ್ರಿ. ಯಾಕಂದರೆ ಅದೆಲ್ಲ ಲೆಂತಿ ವೀಡಿಯೋ ನೋಡಿಸಿದ್ರು ನಿಮಗೂ ಬೋರ್ ಆಗುತ್ತಲ್ವ, ಅದಕ್ಕೆ ಯಾಕೆ ಬೇಡ ಅಂತ ಹೇಳ್ಬಿಟ್ಟು ದೇವ್ರ ಪಾತ್ರೆ ತೊಳೆದಿದ್ದು ಅದೇನು ಕ್ಲಿಪ್ಸ್ ತೊಗೊಂಡಿಲ್ಲ, ಅರ್ಶಿನ ಏನೂ ತೊಗೊಂಡಿಲ್ಲ ಕಣ್ರಿ. ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಫೋಟೋಗಳೆಲ್ಲ ಒರೆಸ್ಬಿಟ್ಟೆ. ಇನ್ನು ಇದು ಚಿಟ್ಟೆಗಳಂತ ತಂದಿದ್ದೆ ಕಣ್ರಿ. ನಮ್ಮ ದಕ್ಷಿಣಾಮೂರ್ತಿ ಸ್ವಾಮಿ ಆ ಕಡೆ ಈ ಕಡೆ ಇರಲಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ತಂದು ವಾರ ಆಯಿತು. ಮೆತ್ಸೋಕ್ಕೆ ಟೈಮ್ ಇರಲಿಲ್ಲ. ಇನ್ನು ನಮ್ಮ ಯಜಮಾನ್ ಮೆರೆಸು ಅಂದರೆ ನಾಳೆ ಅಂತ ಹೇಳ್ತಾಯಿದ್ರು. ಹೋಗ್ಲಿ ಬಿಡು, ನೀನು ಮೆರೆಸೋದೇನು ಬೇಡ, ನಾನೇ ಮೆರೆಸ್ಕೊಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಂಟಿಸ್ಬಿಟ್ಟೆ ಕಣ್ರಿ. ಇನ್ನೆಲ್ಲ ನೋಡಿ ಬುಧವಾರದ ಎಲ್ಲ ನೀಟಾಗಿ ಕ್ಲೀನಾಗಿ ಇಟ್ಬಿಟ್ಟಿದ್ದೀನಿ ದೇವ್ರ ಮನೆಯೆಲ್ಲ.